ಚಿತ್ರದುರ್ಗ ನಮ್ಮ ಆವಿಷ್ಕಾರ್ ನ್ಯೂಸ್. ನಗರಸಭೆ ಮುಂಭಾಗದಲ್ಲಿರುವ ಭಾರತ್ ಸೈಟ್ಸ್ ಅಂಡ್ ಗೈಡ್ಸ್ ಕಟ್ಟಡದ ಪಕ್ಕದಲ್ಲಿರುವ ರಾಜಕಾಲುವೆ ಜಾಗವನ್ನು ಅತಿಕ್ರಮಿಸಿಕೊಂಡು ಪ್ರಸಾದಂ ಹೋಟೆಲ್ ಮಾಲೀಕರು ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದ್ದ ಕಟ್ಟಡವನ್ನು ನಗರಸಭೆ ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವುಗೊಳಿಸುತ್ತಿದ್ದಾರೆ. ನಗರಸಭೆ ಕಾರ್ಯಾಲಯದಿಂದ 2024ರ ಜನವರಿ 10ರಂದು ಅಭ್ಯಂತರರ ಸ್ಥಳ ತನಿಖಾ ವರದಿ ನಂತರ ನಗರಸಭೆ ಕಚೇರಿಯಿಂದ ನೀಡಲಾದ ನೋಟಿಸ್ ಸಮಸಂಖ್ಯೆ ದಿನಾಂಕ 11/1/2024, 22/3/2024, 8/5/2024 ಮತ್ತು 20/6/2024ರಂದು ನೀಡಲಾದ ತಾತ್ಕಾಲಿಕ ಆದೇಶವನ್ನು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯದರ್ಶಿ BA ಲಿಂಗಾರೆಡ್ಡಿಯವರು ಉಲ್ಲಂಘಿಸಿ ಅಧಿಕಾರ ದುರುಪಯೋಗ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಯೋಜನಾ ನಿರ್ದೇಶಕರು ಚಿತ್ರದುರ್ಗ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗರವರ ಆದೇಶದಂತೆ ನಗರಸಭೆಯ ಕಚೇರಿಯ ಅಧಿಕೃತ ಜ್ಞಾಪನ ಪತ್ರ ದಿನಾಂಕ 17/11/2025ರಂದು ನಗರಸಭೆ ಆಯುಕ್ತರಾದ ಲಕ್ಷ್ಮಿಯವರು ಕಟ್ಟಡ ಮತ್ತು ಅನಧಿಕೃತ ಜಾಗ ತೆರವಿಗೆ ಆದೇಶ ಮಾಡಿದ್ದು ಫೆಬ್ರವರಿ 7ರಂದು ತೆರವು ಮಾಡಿದರು. ಚಿತ್ರದುರ್ಗ ನಗರದ BD ರಸ್ತೆ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಹತ್ತಿರದಲ್ಲಿನ ಭಾರತ್ ಸೈಟ್ಸ್ ಅಂಡ್ ಗೈಡ್ಸ್ ಮಾಲೀಕತ್ವದ ನಿವೇಶನಗಳ ಮಧ್ಯೆ ನಗರಸಭೆಯ ರಾಜಕಾಲುವೆ ಅಂದರೆ ಮಳೆ ನೀರು ಚರಂಡಿ ಹಾದು ಹೋಗಿದ್ದು, ಸದರಿ ಮಳೆ ನೀರು ಚರಂಡಿಯನ್ನು ಭಾರತ್ ಸೈಟ್ಸ್ ಅಂಡ್ ಗೈಡ್ಸ್ ಮಾಲೀಕರು ಹಾಗೂ ಪ್ರಸಾದಂ ಹೋಟೆಲ್ ರವರು ಅತಿಕ್ರಮಿಸಿ ಎರಡು ಬದಿ ಅಡ್ಡವಾಗಿ ಶೀಟ್ ಹಾಗೂ ಗೋಡೆಯನ್ನು ನಿರ್ಮಿಸಿಕೊಂಡಿದ್ದರು. ಈಗಾಗಲೇ ಪ್ರಸಾದಂ ಹೋಟೆಲ್ ಕಟ್ಟಡದ ಖಾತಾ ನಂಬರ್ 252/7568/2347 ಸ್ವತ್ತಿನ 1975-76ನೇ ಸಾಲಿನಿಂದ 1990-91ನೇ ಸಾಲು ಮತ್ತು 1995-96ನೇ ಸಾಲಿನಿಂದ ಪ್ರಸ್ತುತ ಸಾಲಿನವರೆಗಿನ ಖಾತಾ ಉತಾರ ಪಡೆಯಲಾಗಿದ್ದು, ಭಾರತ್ ಸೈಟ್ಸ್ ಗೈಡ್ಸ್ ಮಾಲೀಕತ್ವದ ಕಟ್ಟಡದ ಸ್ವತ್ತಿನ ಪೈಕಿ ಪ್ರಸಾದಂ ಹೋಟೆಲ್ ಖಾತಾ ನಂಬರ್ 253/7568/2347 ಸ್ವತ್ತಿನ ಅಳತೆ ಹಾಗೂ ಅರಮನೆ ಸ್ವೀಟ್ಸ್ ಅಂಗಡಿ ಹಾಗೂ PLD ಬ್ಯಾಂಕ್ಗಳ ಕಟ್ಟಡ ಅಳತೆಗಳನ್ನು ಕಚೇರಿಯಲ್ಲೂ ಲಭ್ಯವಿರುವಂತೆ ಕಂದಾಯ ಶಾಖೆಯ ವರದಿಯಂತೆ ಸ್ಥಳ ಪರಿಶೀಲಿಸಲಾಗಿ ಅಳತೆಯನ್ನು ಮಾಡಿ ತಾಂತ್ರಿಕ ಶಾಖೆಯವರು ಲಿಖಿತವಾಗಿ ವರದಿಯನ್ನು ಸಲ್ಲಿಸಿರುತ್ತಾರೆ. ಪ್ರಯುಕ್ತ ಸದರಿ ಮಳೆ ನೀರು ಚರಂಡಿಯನ್ನು ಅತಿಕ್ರಮಿಸಿ ಎರಡು ಬದಿ ಅಡ್ಡವಾಗಿ ಶೀಟ್ ಹಾಗೂ ಗೋಡೆಯನ್ನು ನಿರ್ಮಿಸಿರುವುದು ಅಭ್ಯಂತರರ ಸ್ಥಳ ತನಿಖಾ ವರದಿಯಿಂದ ತಿಳಿದುಬಂದಿರುತ್ತದೆ ಎಂದು ಆಯುಕ್ತರು ಆದೇಶದಲ್ಲಿ ತಿಳಿಸಿದ್ದಾರೆ.